ಮಕ್ಕಳ ಜೊತೆ ಮಕ್ಕಳಾಗಿರೋರು, ಮುದುಕ್ರ ಜೊತೆ ಮುದುಕರಾಗಿರೋರು, ಯಾರ್ಯಾರು ಹೇಗಾಗಿರ್ತಾರೋ ಹಾಗಾಗೆ ಅವ್ರ ಜೊತೆ ವ್ಯವಹರಿಸ್ತಾ ಇದ್ರು ಗುರುಗಳು. ಆದರೆ ಯಾವುದಾದ್ರೂ ವಿಚಾರನ ಹೇಳಬೇಕಾದ್ರೆ ನಿಖರವಾಗಿ ನಿಷ್ಠೂರವಾಗಿ ಹೇಳ್ಬಿಡು. ಮೊದಲು ಅದರಲ್ಲಿ ಜಾಸ್ತಿ ಗುರುಗಳು ಎಲ್ಲ ಕಡೆಗೆ ಹೋಗೋರು ಆ ಗಾಡೀಲಿ. ಇನ್ನೇನು ಗಾಡಿ ಬಂದ ತಕ್ಷಣ ಬನ್ನಿ ಬನ್ನಿ ಎಲ್ಲ ಹತ್ತುದು ಹತ್ರಿ ಅನ್ನೋರು ಹತ್ತು ಬಿಡ್ತಿದ್ವಿ. ಇದು ಬದವರೆಲ್ಲ ಗಾಡೀಲಿ ಕೂತ್ಕೊತಿದ್ವಿ, ಗುರುಗಳು ಕೂತ್ಕೊಳ್ಳೋರು. ಒಂದು ನಯಾ ಪೈಸಾ ಕೈಯಲ್ಲಿ ದುಡ್ಡಿಲ್ಲ, ಏನೇ ಇಲ್ಲ. ನಾವು ಅದನ್ನು ಯೋಚನೆ ಮಾಡ್ತಿರ್ಲಿಲ್ಲ. ಯಾಕೆಂದ್ರೆ ಗುರುಗಳ ಜೊತೆಗಿದ್ದಾರೆ ಅಂದರೆ ನಮ್ಗೆ ಆ ಥರ ಯೋಚನೆನೂ ಬರ್ತಿರ್ಲಿಲ್ಲ ಅವ್ರು ಇದ್ದಾರೆ ಅಂತ. ಕಡೂರ್ದು ಈ ಬಸ್ ಸ್ಟ್ಯಾಂಡ್ ಅಲ್ಲ, ಹಳೆ ಬಸ್ ಸ್ಟ್ಯಾಂಡ್. ಅವಾಗ ಎಲ್ಲ ಥರದ ಅನುಭವ, ಬೇರೆಯವ್ರ ಗಾಡಿ ಜೀಪಲ್ಲಿ ಹೋಗಿರೋದುಂಟು. ಆದರೆ ಇದು ಒಂದು ರೇರ್ ಅಕೇಶನ್ನು. ಅವತ್ತು ಎಲ್ಲರೂ ಇಳಿದು ಬಿಟ್ಟಿದ್ದೀವಿ. ಆದರೆ ನಾನು ಗುರುಗಳು ಇಳಿದ್ವಿ, ಬಂದಿದ್ದ ಗಾಡಿನೂ ಕಳಿಸ್ಬಿಟ್ರು. ಇವಾಗ ನಮ್ಗೆ ಯಾವುದು ಮಾರ್ಗ ಇಲ್ಲ, ನಮ್ಮ ಬಸ್ಸಲ್ಲಿ ಹೋಗೋದೊಂದೇ ಮಾರ್ಗ. ಗುರುಗಳು ಅಡ್ಡೆ ಇದ್ರೆ ಒಂದು ನನ್ನ ಹತ್ರ ಏನೂ ಇಲ್ಲ, ಒಂದು ನಯಾ ಪೈಸಾ ದುಡ್ಡಿಲ್ಲ. ದುಡ್ಡಿಗೆ ಹೋಗ್ಲಿ, ಗುರುಗಳನ್ನ ಅಲ್ಲಿ ಬಿಟ್ಟು ಹೋಗ್ತೀನಲ್ಲ ಅಂತ ನನಗೆ ಅವ್ರ ಹತ್ರನೂ ಏನೂ ಇಲ್ಲ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಮತ್ತು ಅವ್ರು ನಂಗೆ ಬಿಟ್ಟು ಹೋಗ್ತೀವಲ್ಲ ಅಂತ ಮತ್ತೆ ಇಳಿಯಕ್ಕೆ ಅಲ್ಲಿ ಆಗ್ತಾ ಇಲ್ಲ ನನಗೆ ವಾಪಸ್ಸು. ಆ ಥರ ಅವರು ಒಂಥರ, ಅವರು ಯಾವಾಗಲೂ ಒಂದೇ ಥರ ಆನಂದ. ನಗು ಹಿಂಗೆ ನೋಡ್ತಾರೆ, ನಗ್ತಾರೆ. ಹಿಂಗಂದ್ರು ನಾನು ಮೇಲ್ಗಡೆ ಇದ್ದೀನಿ. 2 ಟಿಕೆಟ್ ದುಡ್ಡು ಕೇಳ್ತಾನೆ. ಅವಾಗೆಲ್ಲ ತುಂಬ ಕಮ್ಮಿ, 2.5 ರೂಪಾಯಿ 3 ರೂಪಾಯಿ, ನಂಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಟಿಕೆಟ್ ಕೊಡ್ಬೇಕು. 2 ಟಿಕೆಟ್ ಅನ್ಬೇಕು, ಹೊರದ್ಮೇಲೆ ದುಡ್ಡು ಕೊಡ್ಬೇಕು. ದುಡ್ಡಿಲ್ಲ ಅಂದ್ರೆ ಮಕ್ಕಟ್ಟು ಮುಗಿಬೋದು. ನನ್ನಿಂದ ಗುರುಗಳು ಬೈಸ್ಕೊಂಡಂಗೆ ಆಗುತ್ತೆ. ಜೀವನದಲ್ಲೂ ಅಷ್ಟೇ, ನಾವು ಗುರುಗಳು ಅಂತ ನಂಬಿರ್ತೀವಿ, ದೇವರು ಅಂತ ನಂಬಿರ್ತೀವಿ. ಆದ್ರೂ ಅವ್ರಿಲ್ಲ, ಅವ್ರೇನು ಮಾಡಲ್ಲ ಅಂತ ನಾವೇ ಎಲ್ಲ ಮಾಡಕ್ ಹೋಗ್ತೀವಿ. ಅದನ್ನ ಇವತ್ತು ಜ್ಞಾಪಿಸ್ಕೊಂಡ್ರೆ ನಂಗಂತ ಅನ್ಸೋದು, ನಮ್ಮ ಗುರುನಾಥರು ಎಷ್ಟು ಆ ಸ್ಥಿತಪ್ರಜ್ಞ ಲಕ್ಷಣ ಎದ್ದು ಅವ್ರ ನಗುಲಿ, ಅವ್ರ ಕಣ್ಣಲ್ಲಿ ಆ ಸ್ಥಿತಪ್ರಜ್ಞತೆ ಕಾಣ್ತಿತ್ತು. ಸ್ವಾತ್ಮಾರಾಮಂ ನಿಜಾನಂದಂ ಶೋಕಮೋಹ ವಿವರ್ಜಿತಂ ಸ್ಮರಾಮಿ ಮನಸಾ ನಿತ್ಯಂ ವೆಂಕಟಾಚಲ ದೇಶಿಕಂ. ಗುರುಗಳು ನಾವು ಹೀಗೆ ಅಂತ ತೀರ್ಮಾನ ಮಾಡ್ಕೊಳಕ್ ಆಗ್ತಿರ್ಲಿಲ್ಲ. ಆ ಸಾಹಸ ಮಾಡಕ್ಕೆ ಹೋಗ್ಲಿಲ್ಲ ನಾವು. ನಮ್ದು ಏನಪ್ಪ ಅಂದ್ರೆ ಮೊದಲು ಒಂಥರ ಹುಡುಗಾಟ, ಅವ್ರ ಜೊತೆ ಕುತೂಹಲ. ನಮ್ಗೆ ಈಗ ಅನ್ಸುತ್ತೆ, ಈಗ ಗುರುಗಳು ಇದ್ದಿದ್ರೆ ನಾವು ಯಾವ ಥರ ಅವ್ರ ಜೊತೆ ನಡವಳಿಕೆ ಇರ್ತಿತ್ತು ಅಂತ ನಮಗೆ ನಾವೇ ನೋಡ್ಕೊಂಡಾಗ ಕೆಲವು ಸತಿ ನಗು ಬರುತ್ತೆ. ಆದರೆ ಗುರುಗಳು ಅದೇ ಮುಗ್ಧತೆಯಲ್ಲೇ ನಮ್ಮ ಜೊತೆ ವ್ಯವಹರಿಸ್ತಿದ್ರು. ಅವ್ರು ಯಾವತ್ತೂ ನಾನು ಗುರು, ಇವ್ರ ಶಿಷ್ಯ ಅನ್ನೋ ಭಾವನೆ ಇರಲಿಲ್ಲ. ಮಕ್ಕಳ ಜೊತೆ ಮಕ್ಕಳಾಗಿರೋರು, ಮುದುಕ್ರ ಜೊತೆ ಮುದುಕರಾಗಿರೋರು, ಯಾರ್ಯಾರು ಹೇಗಾಗಿರ್ತಾರೋ ಹಾಗಾಗೆ ಅವ್ರ ಜೊತೆ ವ್ಯವಹರಿಸ್ತಾ ಇದ್ರು ಗುರುಗಳು. ಆದರೆ ಯಾವುದಾದ್ರೂ ವಿಚಾರನ ಹೇಳಬೇಕಾದ್ರೆ ನಿಖರವಾಗಿ ನಿಷ್ಠೂರವಾಗಿ ಹೇಳ್ಬಿಡು. ಕೆಲವು ಅರ್ಥ ಆಗ್ತಿತ್ತು, ಕೆಲವು ಅರ್ಥ ಆಗ್ತಾ ಇರಲಿಲ್ಲ ನಮಗೆಲ್ಲ. ಬರೋರ್ಗೂ ಅದೇ ಪಾಡು. ಆಮೇಲೆ ಒಂದಷ್ಟು ಜನ ಗುಂಪಲ್ಲಿದ್ದಾಗ ಯಾರೋ ಒಬ್ರಿಗೆ ಉದ್ದೇಶಿಸಿ ಏನೋ ಹೇಳಿರೋರು ಅದನ್ನು ಇನ್ಯಾರೋ ಅಪಾರ್ಥ ಮಾಡ್ಕೊಳ್ಳೋರು. ಆ ವಿಚಾರಕ್ಕೆ ನಾನು ಹೋಗಲ್ಲ, ಯಾಕೆಂದರೆ ಗುರುಗಳಿಗೆ ಚೆನ್ನಾಗಿ ಗೊತ್ತು ಯಾರ್ಯಾರಿಗೆ ಏನೇನು ಬಿಡಿಸ್ಬೇಕು ಅಂತ. ಆ ಥರ ಇತ್ತು. ಆದರೆ ಜೊತೆಲಿದ್ದಾಗ ಮಾತ್ರ ನಾವು ತುಂಬ ಆ ಆನಂದ ಅನುಭವಿಸಿದ್ದೀವಿ. ಅವರು ನಮಗೆ ಯಾವುದಕ್ಕೂ ಕೊರತೆ ಇಲ್ದಂಗೆ ನೋಡ್ಕೊಳ್ಳೋರು. ಯಥೇಚ್ಛವಾಗಿ ಹಸಿವಾಗಕ್ಕೆ ಬಿಡ್ತಿರ್ಲಿಲ್ಲ. ಊಟ ಟೈಮಿಗೆ ಊಟ, ತಿಂಡಿ, ಕಾಫಿ ಏನೇ ಇರ್ಬೋದು. ಆಮೇಲೆ ತುಂಬ ಸೂಕ್ಷ್ಮವಾಗಿ ಗಮನಿಸೋರು. ದಣದಿದೆ, ಇವನಿಗೆ ಆಯಾಸ ಆಗಿದೆ, ಎಲ್ಲ ಗೊತ್ತಾಗೋದು. ಪ್ರತಿ ಒಂದನ್ನು ಅಷ್ಟು ಸೂಕ್ಷ್ಮವಾಗಿ ಗಮನಿಸೋರು. ಈ ಥರ ಇರ್ತಿತ್ತು. ಒಂದ್ಸರಿ ಯಾರ ಮನೆಗೆ ಬಂದರು. ಅಲ್ಲಿ ಚಿಕ್ಕಮಗಳೂರಿಂದ ಒಬ್ರು ನಮ್ಮ ಸ್ನೇಹಿತರದ್ದು ಅವ್ರದ್ದೊಂದು ಮಾರುತಿ ಆಮ್ನಿ ಬರ್ತಿತ್ತು. ಮೊದಲು ಅದರಲ್ಲಿ ಜಾಸ್ತಿ ಗುರುಗಳು ಎಲ್ಲ ಕಡೆಗೆ ಹೋಗೋರು ಆ ಗಾಡೀಲಿ. ಇನ್ನೇನು ಗಾಡಿ ಬಂದ ತಕ್ಷಣ ಬನ್ನಿ ಬನ್ನಿ ಎಲ್ಲ ಹತ್ತುದು ಹತ್ರಿ ಅನ್ನೋರು ಹತ್ತು ಬಿಡ್ತಿದ್ವಿ. ಇದು ಬದವರೆಲ್ಲ ಗಾಡೀಲಿ ಕೂತ್ಕೊತಿದ್ವಿ, ಗುರುಗಳು ಕೂತ್ಕೊಳ್ಳೋರು. ಎಷ್ಟೋ ದಿನ ಗುರುಗಳು ಪಕ್ಕನೂ ಕೂತಿದ್ದಿದೆ. ಗುರುಗಳು ಒಂದ್ಸರಿ ತೊಡೆ ಮೇಲೆ ಕೂರ್ಸ್ಕೊಂಡ್ರದ್ದು ಇದೆ ತಮಗೆ. ಇವಾಗ ಅದನ್ನೆಲ್ಲ ಜ್ಞಾಪಿಸ್ಕೊಂಡ್ರೆ
ನಮಗೇನಿಲ್ಲ, ಈಗ ಎಳದ್ ಕೂರ್ಸ್ಕೊಂಡ್ರೆ ಕೂತ್ಕೊಂಡ್ಬಿಡ್ತಿದ್ವಿ. ಆವಾಗ ನಮ್ಗಷ್ಟು ಇದಿಲ್ಲ. ಹೋದ್ವಿ, ಇದು ಕಡೂರು ದಾಟ್ತು. ಕಡೂರ್ಗೆ ಹೋದ್ವಿ. ಕಡೂರಲ್ಲಿ ಅಲ್ಲೊಂದಷ್ಟು ಜನ ಎಲ್ಲ ಇಳಿದ್ರು, ಒಂದಷ್ಟು ಜನನ ಒಂದೊಂದು ಕಡೆ ಕಳಿಸಿದ್ರು. ಮತ್ತು ಆ ಗಾಡಿ ಬಂದಿತ್ತಲ್ಲ ಅವರನ್ನು ಕಳಿಸ್ಬಿಟ್ರು, ಗಾಡಿನೂ ಹೊಟ್ಟೋಯ್ತು. ಕೊನೆಗೆ ನಾನು ಗುರುನಾಥರು ಇಬ್ಬರೇ ಉಳ್ಕೊಂಡಿದ್ದೀವಿ. ನಂದೊಂದು ಬರ್ಮಡ ಚಡ್ಡಿ, ಒಂದು ಜೋಬಿಲ್ದೇ ಇರೋ ಬನೀನ್ ಥರ ಟೀ ಶರ್ಟ್, ಒಂದು ನಯಾ ಪೈಸಾ ಕೈಯಲ್ಲಿ ದುಡ್ಡಿಲ್ಲ, ಏನಿಲ್ಲ. ನಾವು ಅದನ್ನು ಯೋಚನೆ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಗುರುಗಳ ಜೊತೆಗಿದ್ದಾರೆ ಅಂದರೆ ನಮ್ಗೆ ಆ ಥರ ಯೋಚನೆನೂ ಬರ್ತಿರ್ಲಿಲ್ಲ ಅವ್ರು ಇದ್ದಾರೆ ಅಂತ. ಕಡೂರ್ದು ಈ ಬಸ್ ಸ್ಟ್ಯಾಂಡ್ ಅಲ್ಲ, ಹಳೆ ಬಸ್ ಸ್ಟ್ಯಾಂಡ್. ಅವಾಗ ಹಳೆ ಬಸ್ ಸ್ಟ್ಯಾಂಡಲ್ಲಿ ನಾನು ಗುರುನಾಥರು ಮಧ್ಯಾಹ್ನ ಸುಮಾರು ಸಮಯ ಆಗಿದೆ ಅನಿಸುತ್ತೆ. ನನ್ನ ಅಂದಾಜು ವಾಚ್ ಗೀಚು ಏನೂ ಇಲ್ಲ, ಮೊಬೈಲ್ ಇಲ್ಲ ಆಗಿನ ಕಾಲ. ಮೋಸ್ಟ್ಲಿ ಒಂದು 1 ಗಂಟೆ 2 ಗಂಟೆನೇ ಆಗಿದೆಯೇನೋ. ಬಿಸಿಲು ಮಾತ್ರ ಭಾಳ ಬಿಸಿಲು. ಆ ಹಳೆ ಬಸ್ ಸ್ಟ್ಯಾಂಡಲ್ಲಿ ಈ ತಾಲೂಕು ಆಫೀಸ್ ಕಡೆಯಿಂದ ಬಸ್ ಬರೋದು, ಇಲ್ಲಾಂದರೆ ಈ ಕಡೆ ಚಿಕ್ಕಮಗಳೂರು ಕಡೆಯಿಂದ ಕೆಳಗಡೆಯಿಂದ ಬಸ್ ಬರೋದು. ಬಸ್ ಬಂದ ತಕ್ಷಣ ಅಲ್ಲೊಂದು ಕಡೆ ನೆರಳಲ್ಲಿ ನಿಂತಿದ್ದವರೆಲ್ಲ ಗಬ್ಬಂತ ಬರೋರು, ಹತ್ಕೊಳ್ಳೋದು. ಕಡಿಮೆ ಬಸ್ಗಳಿದ್ವು ಅವಾಗ, ಎಲ್ಲ ರಶ್ಶು, ಹತ್ಕೊಂಡು ಹೋಗ್ತಾ ಇದ್ವಿ. ಒಂದು 2-3 ಖಾಲಿ ಬಸ್ ಬಂತು. ನನಗೆ ಯಾವ ಕಡೆ ಗುರುನಾಥರು ಕರ್ಕೊಂಡು ಹೋಗ್ತಾರೆ ಅನ್ನೋದು ನಮಗೆ ಏನೂ ಐಡಿಯಾ ಇಲ್ಲ. ಯಾಕೆಂದರೆ ಹತ್ತು ಅಂದರೆ ಹತ್ತೋದು, ಇಳಿದ್ರೆ ಇಳಿಯೋದು, ಆ ಥರ ನಾವು ಏನು ಗೆಸ್ ಮಾಡೋಂಗೂ ಇಲ್ಲ. ಅಂದರೆ ಯಾವ ಕಡೆ ಬಸ್, ಯಾವ ಕಡೆ ಬಸ್ಸಿಗೆ ಹೋಗೋದು, ಹೋದ್ರೆ ಈ ಕಡೆ ಬಸ್ಗೆ ಹೋದರೆ ಮೋಸ್ಟ್ಲಿ ಬಾಣಾವರದ ಕಡೆಗೆ ಹೋಗೋದು ಅಂತ, ಆ ಕಡೆಗೆ ಹೋದರೆ ಕೂಡ್ಲಿ, ಈ ಥರ ಒಂದಷ್ಟು ಪ್ಲೇಸ್ಗಳಿತ್ತು. ಇನ್ನೂ ಆ ಕಡೆ ಎಷ್ಟೋ ಸರಿ ಕೊಮ್ಮಾರ್ನಳ್ಳಿಗೆಲ್ಲ ಕರ್ಕೊಂಡು ಹೋಗಿದ್ದಾರೆ ನಮ್ಮನ್ನ, ಬೆಳಗೂರಿಗೆ ಕರ್ಕೊಂಡು ಹೋಗಿದ್ದಾರೆ, ಬೆಳಗೂರಿಗೆ ಹೋಗಿದ್ದಾರೆ. ಅದೆಲ್ಲ ನಮ್ಮ ಗಾಡೀಲಿ ಹೋಗಿದ್ದೀವಿ. ಎಲ್ಲ ಥರದ ಅನುಭವ, ಬೇರೆಯವ್ರ ಗಾಡಿ ಜೀಪಲ್ಲಿ ಹೋಗಿರೋದು ಉಂಟು. ಆದರೆ ಇದು ಒಂದು ರೇರ್ ಅಕೇಶನ್ನು. ಅವತ್ತು ಎಲ್ಲರೂ ಇಳಿದು ಬಿಟ್ಟಿದ್ದೀವಿ. ಆದರೆ ನಾನು ಗುರುಗಳು ಇಳಿದ್ವಿ, ಬಂದಿದ್ದ ಗಾಡಿನೂ ಕಳಿಸ್ಬಿಟ್ರು. ಇವಾಗ ನಮ್ಗೆ ಯಾವುದು ಮಾರ್ಗ ಇಲ್ಲ, ನಮ್ಮ ಬಸ್ಸಲ್ಲಿ ಹೋಗೋದೊಂದೇ ಮಾರ್ಗ. ಯಾವ ಬರ್ತಿತ್ತು ಕಡೂರಿಂದ ಸಕ್ರೆಪಟ್ಟಣ ಕಡೆ ಹೋಗೋ ಬಸ್ಗಳು. ಅವಾಗೆಲ್ಲ ನಾನ್ ಸ್ಟಾಪ್ ಬಸ್ಗಳು ನಿಲ್ತಿರ್ಲಿಲ್ಲ. ಕೆಲವು ಧರ್ಮಸ್ಥಳ ಗಾಡಿಗಳೆಲ್ಲ ಸಕ್ರೆಪಟ್ಟಣ ಸ್ಟಾಪ್ ಇರಲಿಲ್ಲ. ಸಕ್ರೆಪಟ್ಟಣ ಸ್ಟಾಪ್ ಇರೋ ಗಾಡಿಗಳೇ ಬಂದು ಖಾಲಿ ಇದ್ರೂ ಗುರುಗಳು ಹತ್ತಲಿಲ್ಲ. ನಾನು ಅನ್ಕಂಡೆ ಸಕ್ರೆಪಟ್ಟಣಕ್ಕೆ ಏನು ವಾಪಸ್ ಹೋಗಲ್ಲ, ಮೋಸ್ಟ್ಲಿ ಈ ಕಡೆ ಸೈಡಿಗೆ ಇನ್ನು ಬೇರೆ ಕಡೆಗೆಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ಯೋಚನೆ ಮಾಡಿದ್ದೆ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಚಿಕ್ಕಮಗಳೂರು ಕಡೆ ಹೋಗೋದೇ ಒಂದು ಭಾಳ ರಶ್ ಆಗಿರೋ ಬಸ್ ಬಂತು. ಏನು ಕಾಲಿಡೋಕ್ಕೆ ಜನ ಎಲ್ಲ ಅಷ್ಟು ರಶ್ ಇದೆ ಬಸ್ಸು. ಒಂದಷ್ಟು ಜನ ಎಲ್ಲ ಹತ್ತಿ ಎಲ್ಲ ತುಂಬ್ಕೊತಾ ಇದ್ರು. ನಾವು ಸುಮ್ಮನೆ ಪಕ್ಕದಲ್ಲಿ ಗುರುಗಳು ಈ ಕಡೆ, ನಾನು ಈ ಕಡೆ ಪಕ್ಕ ನಿಂತ್ಕೊಂಡಿದ್ದೆ ಸುಮ್ಮನೆ. ಹತ್ತುವುದು ಅಂದರು. ಹತ್ತೊತ್ತಿಗಾಗಲೇ ಬಸ್ಸು ಬರ್ತಿ ತುಂಬಿ ಒಂದು 1/2-3 ಜನ ನಿಂತು ಸ್ಟ್ಯಾಂಡಿಂಗೇ ಆಗೋಗಿತ್ತು. ಏನಪ್ಪ ಖಾಲಿ ಬಸ್ಗಳು ಅಷ್ಟೊಂದು ಬಂತು ಬಿಟ್ಟು ಈ ರಶ್ ಬಸ್ಸಿಗೆ ಹತ್ತಿಸ್ತಾ ಇದ್ದಾರೆ ಅಂತ ಹತ್ತಿಬಿಟ್ಟೆ. ನಾನು ಹತ್ತದೆ, ನುಗ್ಲು ಜಾಸ್ತಿ ಆಗೋಯ್ತು. ನಾನು ತೆಳ್ಳಗಿದ್ದೆ. ನಾನು ಹತ್ತದೇ ಬೇಡ, ಒಂದು ಸ್ಟೆಪ್ ಇಡ್ತಿದ್ದಂಗೆ ಅಯ್ಯಪ್ಪ ಸ್ವಾಮಿ ದೂಕ್ತಂಗೆ ಎಲ್ಲರೂ ತಳ್ಕೊಂಡು ಮೇಲಕ್ಕೆ ಆಗಲೇ 2-3 ಸ್ಟೆಪ್ ಮೇಲಕ್ಕೆ ಹೋಗ್ಬಿಟ್ಟೆ. ಗುರುಗಳು ಹತ್ತಿಲ್ಲ. ನಂಗೆ ಆತಂಕ, ಗುರುಗಳು ಹತ್ತದೇ ಇದ್ರೆ ಒಂದು ನನ್ನ ಹತ್ರ ಏನೂ ಇಲ್ಲ, ಒಂದು ನಯಾ ಪೈಸಾ ದುಡ್ಡಿಲ್ಲ. ದುಡ್ಡಿಗೆ ಹೋಗ್ಲಿ, ಗುರುಗಳನ್ನ ಅಲ್ಲಿ ಬಿಟ್ಟು ಹೋಗ್ತೀನಲ್ಲ ಅಂತ ನನಗೆ. ಅವ್ರ ಹತ್ರನೂ ಏನೂ ಇಲ್ಲ, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಮತ್ತು ಅವ್ರು ನಂಗೆ ಬಿಟ್ಟು ಹೋಗ್ತೀವಲ್ಲ ಅಂತ, ಮತ್ತು ಇಳಿಯಕ್ಕೆ ಅಲ್ಲಿ ಆಗ್ತಾ ಇಲ್ಲ ನನಗೆ ವಾಪಸ್ಸು. ಅವರು ಹತ್ತಕ್ಕೆ ಅಂತ ಡ್ರೈವ್ ಮಾಡ್ತಾ ಇದ್ದಾರೆ, ಜನಗಳೆಲ್ಲ ದಬ್ತಾ ಇದ್ದಾರೆ. ಇವ್ರು ಮೇಲ್ಗಡೆ ಏನು ಬಟ್ಟೆ ಹಾಕೊಂಡಿಲ್ಲ. ಒಂದಷ್ಟು ಜನ ಹಿಂಗೆ ಅವ್ರ ನಂತರ ವಿಚಿತ್ರವಾಗಿ ನೋಡ್ತಿದ್ದಾರೆ, ಯಾರಪ್ಪ ಇವನು ಅಂತ. ಅವ್ರು ಬರೀ ಒಂದು ದಟ್ಟಿ ಉಟ್ಕೊಂಡಿದ್ದಾರೆ ಗುರುಗಳು. ಒಂದು ಸ್ವಲ್ಪ ಅವಾಗ 2 ಕಡೆನೂ ಗಟ್ಟಿಯಾಗಿ ಹಿಡ್ಕೊಂಡ್ರು. ಗಡ್ಡ ಇದೆ, ಕೂದಲು. ಅದ್ರ ಹಿಂದ್ಗಡೆ ಇನ್ನೊಂದು 2 ಜನ ತಳ್ತಿದ್ದಾರೆ. ಬಾಗ್ಲು ತೆಕ್ಕೊಂಡಿದೆ. ಅವನು ರೈಟ್ ಅಂದ್ಬಿಟ್ಟ ಕಂಡಕ್ಟ್ರೇ ಹತ್ತಿಲ್ಲ. ಎಲ್ಲಿ ಕಂಡಕ್ಟರ್ ಹತ್ತಿಲ್ಲ, ಯಾಕೆ ಹತ್ತಿಲ್ಲ ಅಂತ ನೋಡ್ತೀನಿ. ಅವಾಗೆಲ್ಲ ಹೆಂಗೆ ಅಂದರೆ, ಇಷ್ಟು ರಶ್ ಆದರೆ ಕಂಡಕ್ಟರ್ಗಳು ಒಂದು ಬುದ್ಧಿವಂತಿಕೆ ಮಾಡ್ತಾ ಇದ್ರು. ಏನು ಮಾಡೋರು ಅಂದರೆ, ಸೀದಾ ಈ ಕಡೆಯಿಂದ ಹೋಗ್ಬಿಟ್ಟು ಆ ಕಡೆ ಡ್ರೈವರ್ ಕಡೆಯಿಂದ ಹತ್ಬಿಟ್ಟು ಟಿಕೆಟ್ ಇಶ್ಯೂ ಮಾಡ್ಕೊ ಬರೋರು. ನೋಡಿದ್ರೆ ಕಂಡಕ್ಟ್ರು ಅಲ್ಲಿ ಡ್ರೈವರ್ ಹತ್ರ ಇದ್ದಾನೆ, ಅಲ್ಲಿ ಫೀ ಅಂತ ಗಾಡಿ ಹೊಟ್ಟು. ಗುರುಗಳು ಒಂದು ಕಾಲು ಇಟ್ಟಿದ್ದಾರೆ, 2 ಕೈಯಲ್ಲಿ ಬಿಗ ಇಟ್ಕೊಂಡಿದ್ದಾರೆ, ಇನ್ನೊಂದು ಕಾಲು ಹತ್ತಿಲ್ಲ. ಗಾಡಿ ಹೊರಡ್ತು. ನನಗೆ ಹೆದರಿಕೆ, ಎಲ್ಲಿ ಗುರುಗಳು ಬಿದ್ದುಬಿಡ್ತಾರೋ ಅಂತ ಹೆದರಿಕೆ. ಅಷ್ಟೊತ್ತಿಗೆ ಇನ್ನೊಂದಷ್ಟು ಜನ ಹಿಂದ್ಗಡೆ ಅವರು ಒಂದಷ್ಟು ಜನ ನೇತಾಕೊಂಡ್ರು. ಅವಾಗ ನೋಡಿದ್ರೆ ಬಸ್ಸಲ್ಲಿ ನಿಮ್ಗೆ ಜ್ಞಾಪಕ ಇದೆ, ಈಗ ಯಾರು ಆ ಥರ ಹತ್ತಲ್ಲ. ಅವಾಗ ಫುಲ್ಲು ಒಂದು ಕಮ್ಮಿ ಒಂದು 4-5 ಜನ ಬಾಗಿಲಿಂದ ಆಚೆ ನೇತಾಡ್ಕೊಂಡೆ ಬರೋ ಪ್ರಸಂಗ ಆಗಿನ ಕಾಲ. ಹತ್ಕೊಂಡ್ರು. ಗುರುಗಳನ್ನ ಸಮ್ಮವು 2 ಮೆಟ್ಲಿಟ್ಟು ದಬ್ಬಿ ಬಂದ್ರು. ಅಷ್ಟೊತ್ತಿಗೆ ಈ ಸಕ್ರೆಪಟ್ಟಣದ ಕಂಡಕ್ಕೆ ಹೋಗ್ಬೇಕಾದ್ರೆ ಬಲಕ್ಕೆ ತಿರ್ಕೊಳತ್ತೆ ಅಲ್ಲಿ ಮೇಲ್ಗಡೆ.
ಅಲ್ಲಿಗೆ ಬಸ್ ತಿರ್ಕಂತು. ಅಲ್ಲೊಂದಷ್ಟು ಜನ ಹತ್ತಕ್ಕೆ ಅಂತ ನಿಂತಿದ್ರು, ಅವರು ಟ್ರೈ ಮಾಡಿದ್ರು, ಅವ್ರು ಯಾರಿಗೂ ಹತ್ತಕ್ಕಾಗ್ಲಿಲ್ಲ. ಕಂಡಕ್ಟರ್ ಕೂಗ್ತಾ ಇದ್ದ, ಬಾಗ್ಲಾಕಳಿ 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 ಅಂತ. ಆಮೇಲೆ ಬಾಗ್ಲಾಕಕ್ಕೆ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಒಂದು ಅರ್ಧ ಮುಕ್ಕಾಲು ಬಾಗ್ಲಾಕಂತು. ಆದ್ರೂ ದಬ್ಗಂಡು ನನ್ನನ್ನು ಆನಷ್ಟೊತ್ತಿಗಾಗಲೇ ಕಂಡಕ್ಟರ್ ಸೀಟ್ ದಾಟಿ ಒಂದು 2ನೇ ಸೀಟ್ ಮುಂದಕ್ಕೆ ಹೋಗ್ಬಿಟ್ಟಿದ್ದೆ, ತಳ್ಕೊಂಡು. ನಂಗೆ ಒಂದೇನಪ್ಪ ಅಂದ್ರೆ, ದೇವರ ಸದ್ಯ ಗುರುಗಳು ಹತ್ತಿದ್ರಲ್ಲ ಅಂತ ಬಾಗ್ಲಲ್ಲ. ಅವ್ರು ಗುರುಗಳು ಸಂದಿಲ್ ನೋಡ್ತಾ ಇದ್ದೀನಿ, ಅವರು 2 ಸ್ಟೆಪ್ ಕೆಳಗಡೆ ಗುರುಗಳು, ನಾನು ಈ ಕಡೆ ನಿಂತ್ಕೊಂಡಿದ್ದೀನಿ. ಹಿಂಗ್ ನೋಡ್ತಾರೆ ಗುರುಗಳು, ಅವ್ರು ನಗ್ತಾರೆ, ನನ್ನ ಮುಖ ನೋಡ್ತಾರೆ, ನಗ್ತಾರೆ. ನಿಮಗ್ ನಗು ಅಂತಾಗ ಹೇಳ್ತಾರಲ್ಲ ಆ ಥರ. ಅವರು ಒಂಥರ, ಅವರು ಯಾವಾಗ್ಲೂ ಒಂದೇ ಥರ ಆನಂದ, ನಗು. ಹಿಂಗ್ ನೋಡ್ತಾರೆ, ನಗ್ತಾರೆ. ಹಿಂಗಂದ್ರು ನಾನು ಮೇಲ್ಗಡೆ ಇದ್ದೀನಿ. ಮತ್ತೆ ಇನ್ನೊಂದು ದಿಗ್ಲು ಶುರು ಆಗ್ಬಿಡ್ತು. ಹೆಂಗ ಮಾಡಿ ಸರಸ್ವತಿಪುರ ಹತ್ರ ಬರೋತ್ತಿಗೆ ಆ ಬಾಗ್ಲು ಯಾರೋ ಒಬ್ಬ ಹಿಂಗ್ ಚಿಲ್ಕ ಇರುತ್ತೆ ಸೈಡಲ್ಲಿ, ಎಳದ್ ದಬ್ಬಿ ಸಗಿಸ್ತಾ ಗುರುಗಳು ಒಂದು ಸ್ಟೆಪ್ ಮೇಲೆ ಹತ್ತಿ ನಿಂತ್ಕೊಂಡ್ರು. ಈಗ ಆರಾಮಾಗಿ ಹಿಂಗೆ ಹೊರಕೊಂಡು ಆರಾಮಾಗಿ ಅವಳಿಗೆ ನಾನು ನೋಡ್ತಾ ಇದ್ದಾರೆ, ನಾನು ಅವ್ರು ನೋಡ್ತಾ ಇದ್ದೀನಿ. ಕಂಡಕ್ಟ್ರ್ ಈ ಕಡೆಯಿಂದ ಬಂದ, ಟಿಕೆಟ್ ಇಶ್ಯೂ ಮಾಡ್ಕೊಂಡು ಬರ್ತಾ ಇದ್ದಾನೆ. ಅವನ ಹತ್ರ ಬಂದಂಗೂ ನಂಗೆ ಡಬ ಹೊಡಿತಾ ಇದ್ದೆ. ಈಗಾದ್ರೆ ಸ್ವಲ್ಪ ನಾವು ಅಷ್ಟೊಂದು ಕೇರ್ ಮಾಡ್ತಿಲ್ಲ, ಹೋಗಯ್ಯ ಅಂತಿದ್ವೋ ಏನೋ ಗೊತ್ತಿಲ್ಲ. ಬಟ್ ಆಗ ನಾವು ಯಾವತ್ತೂ ಹಂಗೆ ಟಿಕೆಟ್ ಗಾಡಿ ಹತ್ತದವರಲ್ಲ. ಹತ್ತದೇ ಇದ್ರು ಈಗ ನಮಗೆ ಈ ನೆಕ್ಸ್ಟ್ ಮೂಮೆಂಟ್ ನಮ್ಮನ್ನು ಕೇಳ್ತಾನೆ, ನಮ್ಮಿಬ್ರ ಹತ್ರನು ದುಡ್ಡಿಲ್ಲ, ಗ್ಯಾರಂಟಿ ನಮ್ಮಿಬ್ರ ಹತ್ರನು ದುಡ್ಡಿಲ್ಲ. ಹೆಂಗೆ ಮಾಡೋದು? ಈಗ ಬಂದೇ ಬರ್ತಾನೆ. ಏನಾದ್ರು ಟಿಕೆಟ್ ಇಶ್ಯೂ ಮಾಡ್ದಲೆ ಅವನಿನ್ನು ನಮ್ಮ ಹತ್ರ ಬರೋದೊಳಗೆ ಸಕ್ರೆಪಟ್ಟಣ ಬಂದು ಇಳಿದು ಹೋದ್ರೆ ಏನೋ ಒಂಥರ ಅನ್ಕೋಬಹುದು. ಆ ಚಾನ್ಸ್ ಯಾವುದೂ ಇಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ ಬರ್ತಿದ್ದಂಗೆ ಶ್ರೀ ಅಂತ ವಿಷಲ್ ಹೊಡೆದ. ಯಾಕೆಂದ್ರೆ ಅಲ್ಲಿ ಎಂಟ್ರಿ ಮಾಡಬೇಕು, ಅಲ್ಲಿ ಎಲ್ಲ ಪೂರ ಎಲ್ಲರಿಗೂ ಟಿಕೆಟ್ ಇಶ್ಯೂ ಮಾಡಿ ಎಂಟ್ರಿ ಮಾಡಬೇಕು. ಆ ಕಣಿವೆ ಆಂಜನೇಯ ದೇವಸ್ಥಾನದ ಹತ್ರ ಗಾಡಿ ನಿಲ್ಲಿಸ್ಬಿಟ್ಟು ಬರ್ತಾ ಇದ್ದಾನೆ. ಇವತ್ತು ಗ್ಯಾರಂಟಿ ಸಿಗಾಕೊಳ್ಳದೆ ಅಂತ ಬಂದ. ಇನ್ನು 2 ಸ್ಟೆಪ್ ಈ ಕಡೆ, ಇನ್ನು 2 ದಾಟಿದ್ರೆ ನಾನು ಗುರುಗಳ ಹತ್ರ ನೋಡ್ತೀನಿ, ಅವ್ರು ನಗ್ತಾರೆ. ನನಗೆ ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ್ ಸಂಕಟ, ನಗಿ ನೀವು. ಅವ್ನು ಬಂದು ನನಗೆ ಕೇಳೋದು ಟಿಕೆಟ್. ನಾನೇನು ಹೇಳೋದು? 2 ಟಿಕೆಟ್ ಅನ್ಬೇಕು, ನಂಗೊಂದು ಗುರುಗಳಿಗೊಂದು ಅಂತ. 2 ಟಿಕೆಟ್ ಹಿಡಿದು ದುಡ್ಡು ಕೇಳ್ತಾನೆ. ಅವಾಗೆಲ್ಲ ತುಂಬಾ ಕಮ್ಮಿ, 2.5 ರೂಪಾಯಿ 3 ರೂಪಾಯಿ, ನಂಗೆ ಸರಿಯಾಗಿ ಜ್ಞಾಪಕ ಇಲ್ಲ. ಟಿಕೆಟ್ ಕೊಡ್ಬೇಕು. 2 ಟಿಕೆಟ್ ಅನ್ಬೇಕು, ಹೊರದ್ಮೇಲೆ ದುಡ್ಡು ಕೊಡ್ಬೇಕು. ದುಡ್ಡಿಲ್ಲ ಅಂದ್ರೆ ಮಕ್ಕಟ್ಟು ಮುಗಿಬೋದು. ನನ್ನಿಂದ ಗುರುಗಳು ಬೈಸ್ಕೊಂಡಂಗಾಗುತ್ತೆ. ನಂಗೆ ಅಷ್ಟು ಆತಂಕ, ಮಕ ಎಲ್ಲ ಕಿವುಚ್ಕೊಂಡ್ಬಿಟ್ಟಿದೀನಿ. ಹಿಂಗೆ ನೋಡ್ತೀನಿ, ದಯಾನೀಯವಾಗಿ ನೋಡ್ತಾ ಇದ್ದೀನಿ ಗುರುಗಳ ಕಡೆಗೆ. ಗುರುಗಳು ನಾನು ನೋಡ್ತಾರೆ, ನಗ್ತಾರೆ. ಅವ್ರು ನಾನು ನೋಡ್ತಾರೆ, ನಗ್ತಾರೆ. ಹಾಗಂಡೆ ಬೆಕ್ಕಿಗೆ ಪ್ರಾಣ ಸಂಕಟ, ಬೆಕ್ಕಿಗೆ ಚೆಲ್ಲಾಟ, ಇಲ್ಲಿಗೆ ಪ್ರಾಣ ಸಂಕ, ನಗಿ ಇನ್ನೇನು 2 ಬರ್ತಾನೆ, ಅದೇನ್ ಮಾಡ್ತೀರ ನೋಡೋಣ ಅಂತ ಮನ್ಸಲ್ಲ ಅನ್ಕೊಂಡೆ. ಕಂಡಕ್ಟರ್ ಅಂದ್ರು ಟಿಕೆಟ್ ನಿಮ್ದು ಎಲ್ಲಿಗೆ ಅಂತ ಇದ್ದಂಗೆ, ಆ ಕಂಡಕ್ಟರ್ ಸೀಟ್ ಇದೆಯಲ್ಲ, ಕಂಡಕ್ಟರ್ ಸೀಟಿಗೆ ಒಂದು ಡಬ್ಬ ಇಟ್ಟಿರ್ತಾರೆ. ಆ ಡಬ್ಬದ ಮೇಲೆ ಒಬ್ಬ ಕೂತಿದ್ದ. ಅವನು ಹಿಂಗ್ ನೋಡ್ಬಿಟ್ಟು, ಗುರುಗಳೇ ಏನು ಇಲ್ಲಿದ್ದೀರಾ? ಎಲ್ಲಿ ಊರಿಗ? ಒಬ್ರೇ ಎಲ್ಲ ಗುರುಗಳೇ, ಎಲ್ಲೋಗ್ಬಿಟ್ರಿ? ನಮ್ಗೆ 2 ಟಿಕೆಟ್ ಕೊಡ್ರಿ, ಗುರುಗಳಿಗೊಂದು ನಂಗೊಂದು ಅಂದ. ಸದ್ಯ ಗುರುಗಳ ಟಿಕೆಟ್ ಆಯ್ತಲ್ಲ, ನಂಗೆ ಏನಾರ ಮಾಡ್ಕೊಳ್ಳಿ ಅಂದೆ. ಗುರುನಾಥ್ ಅಲ್ಲಿಂದ ಹಿಂಗಂದ್ರು, 3 ತಗ ಹಿಂಗಂದ್ರು. ಅವ್ನಿಗೆ ಹೆಂಗಂದ್ರು, ನಮ್ಮ ಹುಡುಗ ಅಲ್ಲಿದ ನೋಡು, ಹಿಂಗಂದ್ರು ಅಷ್ಟೇ, ಹಿಂಗಂದ್ರು ಗುರುಗಳು. ಹಂಗಂದಿದ್ದಂಗೆ ಅವನು ಸಕ್ರೆಪಟ್ಟಣ 3 ಟಿಕೆಟ್ ಅಂದ. ಅಬ್ಬಾ, ನೆಮ್ಮದಿ. ಅವತ್ತೇ ಲಾಸ್ಟ್. ಪ್ರಪಂಚ ತಲೆ ಬಿದ್ದೋದ್ರು ಗುರುನಾಥರು ಜೊತೆಗಿದ್ದಾರೆ ಅಂದ್ರೆ ತಲೆನೇ ಕೆಡಿಸ್ಕೊತಿರ್ಲಿಲ್ಲ. ಅದು ಇದಕ್ಕಿಂತ ಬೇಕಾದಷ್ಟು ಘಟನೆಗಳು ಆಗಿದಾವೆ. ಇದು ಫಸ್ಟ್ ಎನ್ಕೌಂಟರ್. ಇನ್ನೆಷ್ಟು ಅಂದ್ರೆ ನನಗೆ 2 ಪಾಠ ಇದರಿಂದ. ಒಂದು, ಒಬ್ಬ ಸದ್ಗುರುವಿನ ಜೊತೆಯಲ್ಲಿದ್ರೆ ಇಂಥ ಕ್ಷುಲ್ಲಕ ವಿಚಾರಗಳಿಗೆ ಚಿಂತನೆ ಮಾಡಬಾರ್ದು ಅಂತ. ಜೀವನದಲ್ಲೂ ಅಷ್ಟೇ, ನಾವು ಗುರುಗಳು ಅಂತ ನಂಬಿರ್ತೀವಿ, ದೇವರು ಅಂತ ನಂಬಿರ್ತೀವಿ. ಆದ್ರೂ ಅವ್ರಿಲ್ಲ, ಅವ್ರೇನು ಮಾಡಲ್ಲ ಅಂತ ನಾವೇ ಎಲ್ಲ ಮಾಡಕ್ ಹೋಗ್ತೀವಿ. ನಾವೇ ಎಲ್ಲ ಮಾಡಕ್ ಹೋದಾಗ ಬಹುಶಃ ಭಗವಂತ ಹಿಂಗೆ ಯೋಚನೆ ಮಾಡ್ಬೋದಲ್ವಾ, ಎಲ್ಲ ಅವನೇ ಮಾಡ್ಕೊತಿದ್ದಾನೆ, ನಾನೇನ್ ಮಾಡಕ್ಕಿದೆ, ಮಾಡ್ಕೊಳ್ಳಿ ಅಂತ ಬಿಟ್ಬಿಡ್ತಾನೆ. ಎಲ್ಲ ನೀನೇ ಕಣಪ್ಪ ಅಂತಂದ್ರೆ ಆವಾಗ ಅವನಿಗೆ ಅವಕಾಶ ಕೊಡಬೇಕು ನಾವು ಏನಾದ್ರು ಮಾಡಕ್ಕೆ. ನೀನೇ ಅಪ್ಪ ಎಲ್ಲ ಅಂತಂದ್ರೆ ಅವಾಗ ಅವನ್ನೆಲ್ಲ ನೋಡ್ಕೊತಾನೆ. ನನಗೆ ಇದು ಬೇರೆ ವಿಚಾರಗಳಲ್ಲೂ ಈ ಥರದ ಅನುಭೂತಿ ಬಂದ್ಬಿಟ್ಟಿದೆ. ಗುರುನಾಥ್ ಇದ್ದಾರೆ ನೋಡ್ಕೊತಾನೆ, ನಮ್ಮ ದೇವ್ರು ಇದ್ದಾನೆ ನೋಡ್ಕೊತಾನೆ ಅಂತ ಕೈ ಬಿಡಿ, ಕೆಲಸ ಆಗುತ್ತೆ. ಇಲ್ಲ ಅವನಿದ್ದುವೆ ಅಹಂಕಾರದಿಂದ ನಾನೇ ಎಲ್ಲ ನಿಭಾಯಿಸ್ತೀನಿ, ನಾನೇ ಎಲ್ಲ ಮಾಡ್ತೀನಿ ಅಂದ್ರೆ, ನೀ ಮಾಡ್ತಿದ್ಯಲ್ಲಪ್ಪ, ನೀ ಮಾಡ್ಕ ಅಂತ ಅವನಂತಾನೆ ಅಂತ ಒಂದು ಪಾಠ ನಮಗೆ ಯಾವತ್ತು. ಬಟ್ ಆದರೆ ಅದಾದ್ಮೇಲಿಂದ ನಾವು ಯಾವುದಕ್ಕೂ, ಅವ್ರ ಗುರುನಾಥರಿದೆ ಯಾವುದಕ್ಕೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಇದು ನೋಡೋರ್ಗೊಂದು ಪವಾಡ ಅನ್ಸ್ಬೋದು,
ಆದರೆ ನನಗೆ ಇದರದ್ದು ನನ್ನ ಅನಿಸಿಕೆ ಬೇರೆ. ಒಬ್ಬ ಸ್ಥಿತಪ್ರಜ್ಞನಾಗಿರ್ತಕ್ಕಂಥ ಮನುಷ್ಯ ಯಾವ ಥರ ಇರ್ತಾನೆ ಅಂತ ಭಗವದ್ಗೀತೆಯಲ್ಲಿ ಓದಿದ್ದೀವಿ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಅವನು ಸ್ಥಿತಪ್ರಜ್ಞ ಯಾಕೆ ಇರ್ತಾನೆ ಅಂತ ಕೃಷ್ಣ ಹೇಳಿದ್ದಾನೆ. ಆ ಲಕ್ಷಣಕ್ಕೆ ಅನ್ವರ್ಥವಾಗಿ ಬದುಕಿರೋರೊಬ್ಬರನ್ನ ನಾವು ಪ್ರತ್ಯಕ್ಷವಾಗಿ ನಾವು ಗುರುನಾಥರನ್ನ ನೋಡಿ ಸ್ಥಿತಪ್ರಜ್ಞ ಅವ್ರಿಗೇನು ಹೇಳ್ಬೋದು, ಅವ್ರಿಗೇನು ಬಿಡಪ್ಪ, ಅವ್ರಿಗೆ ಮುಂದಾಗೋದೆಲ್ಲ ಗೊತ್ತಿರುತ್ತೆ. ಒಂದು ಕ್ಷಣ ಯೋಚನೆ ಮಾಡಿ, ಮುಂದಾಗಿರೋದನ್ನ ತಿಳ್ಕೊಂಡು ಅದೇನು ಅದಾಗಿಲ್ದೇ ಇರುವಾಗ ಅದೇ ಥರ ಅದರಿಂದ ಅದಕ್ಕೆ ಅಂದರೆ ಸಹಜವಾಗಿರುವಂಥ ಕಷ್ಟ ಇದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ಅದು ಭಾಳ ಕಷ್ಟದ ಕೆಲಸ. ನನಗಿವತ್ತೂ ಈ ಸೀನು ದತ್ತಾತ್ರೇಯ ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ನನಗೆ ಅದನ್ನ ಮತ್ತೆ ಜ್ಞಾಪಿಸ್ಕೊಟ್ರು, ನನ್ನ ಕಣ್ಣೆಲ್ಲ ಒದ್ದೆ ಆಗ್ತಾ ಇದೆ. ನಾನು ಅವಾಗ ಒಂದು ಸಣ್ಣ ಹುಡುಗ, ನಂದು ತಿಳುವಳಿಕೆ ಇತ್ತೋ ಇಲ್ವಾ, ಒಂದು ಸಂದರ್ಭದಲ್ಲಿ ಈ ಘಟನೆ ನಂಗೆ ಅವಾಗ ಒಂದು ಟಿಕೆಟ್ ಆಯ್ತು, ನನಗೆ ನೆಮ್ಮದಿ ಹೆಸರು ಬಂತು. ಬಿಟ್ರೆ ಅದನ್ನ ಇವತ್ತು ಜ್ಞಾಪಿಸ್ಕೊಂಡ್ರೆ ನಂಗಂತ ಅನ್ಸೋದು, ನಮ್ಮ ಗುರುನಾಥರು ಎಷ್ಟು ಆ ಸ್ಥಿತಪ್ರಜ್ಞನ ಲಕ್ಷಣ ಎದ್ದು ಅವ್ರ ನಗುಲಿ ಅವ್ರ ಕಣ್ಣಲ್ಲಿ ಆ ಸ್ಥಿತಪ್ರಜ್ಞತೆ ಕಾಣ್ತಿತ್ತು. ಇದನ್ನ ಎಂಥ ಸಂದರ್ಭದಲ್ಲೂ ಅದೇ ತರ ಇರ್ತಿದ್ರು ಗುರುಗಳು. ಹೊಗಳಿಕೆ ಹಿಗ್ಬಾರ್ದು, ತೆಗಳಿಕೆ ಕುಗ್ಬಾರ್ದು, ಕಷ್ಟ ಬಂದಾಗ ಅದೆಲ್ಲ ಥಿಯರಿ ಓದಿದ್ದೀವಿ. ಪ್ರಾಕ್ಟಿಕಲಿ ಒಬ್ಬ ಮನುಷ್ಯ ಆ ಸ್ಥಿತಿಲಿ ಇರೋದನ್ನ ನಾವು ಇವತ್ತು ಅನುಭವಿಸಿದ್ದೀವಿ. ಇದು ಜ್ಞಾಪಿಸ್ಕೊಂಡ್ರು ನನಗೆ ಯಾಕೆ ಒಂಥರ ಕಣ್ಣೆಲ್ಲ ಒದ್ದೆ ಆಗುತ್ತೆ ಅಂದರೆ, ಇಂಥ ಒಬ್ಬರು ಸದ್ಗುರುಗಳ ಜೊತೆ ಸಾರ್ಥಕ ಆಯ್ತು ನಮ್ಮ ಜೀವನ. ಸದ್ಗುರು ಚರಣಾರವಿಂದಾರ್ಪಣಮಸ್ತು. ಸ್ವಸ್ತಿ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.